ಕಾಲಘಟ್ಟವು ತನ್ನ ಬಿಕ್ಕಟ್ಟನ್ನು ಎದುರಿಸೋಕ್ಕೆ ಬೇರೆ ಬೇರೆ ಕೆಲವು ಪರಿಕಲ್ಪನೆಗಳನ್ನು ರೂಪಿಸಿಕೊಂಡ್ರೆ ಒಗ್ಗಟ್ಟು ಅಥವಾ ಸ್ವಾತಂತ್ರ್ಯ ಚಳವಳಿ ಒಗ್ಗಟ್ಟು, ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ, ನೆಹರು ಕಾಲದಲ್ಲಿ ಇಂಡಿಯಾ ರಾಜ್ಯಗಳು ಘಟಿತ ಮತ್ತು ವಿಘಟಿತ ಆಗ್ತಿದ್ದ ಕಾಲದಲ್ಲಿ ವೈವಿಧ್ಯ, ಯೂನಿಟಿ ಅದು ಬಳಕೆ ಹೀಗೆ ಪ್ರತಿ ದೇಶಗಳಲ್ಲೂ ಭಾರತ ಒಳಗೊಂಡಂತೆ ಬೇರೆ ಬೇರೆ ಕಲ್ಪನೆಗಳು ಎಮರ್ಜ್ ಆಗ್ತದೆ. ಕಸವರನೆಂಬುದು ನೆರೆ ಸೈನಿಸಲಾಗುವುದು ಅಂತ ಯಾಕೆ ಹೇಳಬಾರ್ದು? ಅದು ಕಲ್ಪನೆ. ಸೈರಣೆ ಅನ್ನೋದು ದೊಡ್ಡ ಕಲ್ಪನೆಯಾಗಿ ಅವನು ಮುಂದೆ ಇಡ್ತಾನೆ. ಅಥವಾ ಪಂಪನ ಕಾಲದಲ್ಲಿ ದೇಸಿ ಮತ್ತು ಮಾರ್ಗ ಜೊತೆ ಆಗಬೇಕು. ಪ್ರತಿ ಭಾರತದ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಕೆಲವು ಸಂಗತಿಗಳು ಮುಂಚೂಣಿಗೆ ಬರುತ್ತೆ. ಅದು ಹಿಂದೆ ಚಾರಿತ್ರಿಕ ಒತ್ತಡ ಇರ್ತದೆ. ಮೊದಲನೇದು ಬಹುತ್ವದ ಹಿಂದೆ ಅನೇಕ ಚಾರಿತ್ರಿಕ ಒತ್ತಡಗಳಿವೆ. ಅದೇನು ನಾನು ವಿವರಿಸೋದು. This is the first point. Second point is it useful to explain the synopsis? Okay. ಎರಡನೇದು, ನಮ್ಮದು ಈ ಬಹುತ್ವ ಮತ್ತು ವೈವಿಧ್ಯವನ್ನು ಏಕಾರ್ಥದಲ್ಲಿ ಬಳಸ್ತಿದ್ದಾರೆ. ತುಂಬ ತಾತ್ವಿಕವಾಗಿ ವ್ಯತ್ಯಾಸ ಇದೆ ಅಂತ ನನ್ನ ಹೇಳಲಿಕ್ಕೆ. ಯಾಕಂದರೆ ಡೈವರ್ಸಿಟಿ ಅನ್ನೋದು ಬಹುತ್ವ ಇಲ್ಲದೆ ಕೂಡ ಇರಬಹುದು. ಬಹುತ್ವ ಈ ನಮ್ಮ ಎದುರುಗಡೆ ಕಾಡ್ತಿರೋ ಕಾಡಲ್ಲಿ ಎಷ್ಟೊಂದು ಗಿಡಮರಗಳಿವೆ, ಅಲ್ಲೊಂದು ಡೈವರ್ಸಿಟಿ ಇದೆ. ಅದರಲ್ಲೊಂದು ಬಹುತ್ವ ಇದೆ, ಕೊಡುಕೊಡಿದೆ. ಅದು ನಮ್ಮ ಸಮಾಜದಲ್ಲಿ ಬಹಳ ಜಾತಿಗಳಿವೆ, ಅದು ಬಹುತ್ವ ಇದೆ. ಅಸ್ಪೃಶ್ಯತೆ, ಆಚೆ ಇರೋದು, ಅನ್ಯ ಅನ್ನೋದು, ಅನ್ಯ ಕೋಮು, ಈ ಥರ. ಸೊ ಎಲ್ಲ ಡೈವರ್ಸಿಟಿಗಳು ಬಹುತ್ವ ಅಲ್ಲ. ಎರಡನೇ ಪ್ರಮೇಯ. ಮೂರನೇ ಪ್ರಮೇಯ, ಸರಳ ಅರ್ಥದಲ್ಲಿ ಫೇಸ್ ವ್ಯಾಲ್ಯೂನಲ್ಲಿ ಡೈವರ್ಸಿಟಿನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇಂಡಿಯಾದ ಸಂಸ್ಕೃತಿಯಲ್ಲಿ, ಕರ್ನಾಟಕದ ಸಂಸ್ಕೃತಿಯಲ್ಲಿ ಒಂದು ಡೀಪರ್ ಜರ್ನಿ ಇದೆ. ಆ ಜರ್ನಿ ಏನು ಅಂದರೆ, ಸಹಬಾಳ್ವೆ ಮಾಡುತ್ತಿದ್ದ ಧರ್ಮಗಳು, ಭಾಷೆಗಳು, ಸಮುದಾಯಗಳು, ಸಂಸ್ಕೃತಿಗಳು ಪರಸ್ಪರ ಮಿಲನ ಆಗ್ತವೆ. ಓವರ್ ದಿ ಟೈಮ್, ಓವರ್ ದಿ ಪೀರಿಯಡ್ ಮಿಲನ ಆಗ್ತವೆ. ಕನ್ನಡ ಭಾಷೆಗೆ ಎಷ್ಟು ಶಬ್ದಗಳಿವೆ. ಆ ಮಿಲನದ ಪ್ರಕ್ರಿಯೆಯಲ್ಲಿ ಮತ್ತೊಂದು ಜನ್ಮ ತಡೀತದೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಫ್ಯೂಚರ್. ಉರ್ದು ಭಾಷೆ, ಹಿಂದೂಸ್ತಾನಿ ಮ್ಯೂಸಿಕ್, ಇದರ ಜೆನೆಸಿಸ್ ನೋಡಿದರೆ, ನೀವು ಟೇಕ್ ಮಾಡರ್ನ್ ಕನ್ನಡ ಇತಿಹಾಸ ನೋಡಿ, ಇದೆಲ್ಲವೂ ಪಶ್ಚಿಮದ ಪ್ರಕಾರಗಳಿಂದ ಎಮರ್ಜ್ ಆಗಿತ್ತು. ಸೊ ಈ ಮಿಲನ, ಸಂಕರ, ಮತ್ತು ಆ ಸಂಕರದಲ್ಲಿ ಬರೀ ಹಾಲು ಜನ ಬರ್ತಂಗಿರಲ್ಲ, ಬೇಕಾದಷ್ಟು ಕ್ಲಾಶಸ್ ಆಗಿರ್ತದೆ. ಅದು ಮತ್ತು ಕಡೆಗೆ ಒಂದು ಹೊಸ ಸೃಷ್ಟಿ ಆಗ್ತದೆ. ಈ ಹೊಸ ಸೃಷ್ಟಿ ಇದೆಯಲ್ಲ, ಇದು ಬಹುತ್ವದ ಬಹಳ ಇಂಪಾರ್ಟೆಂಟ್ ಲಾಜಿಕಲ್ ಎಂಡ್ ಅಂತ ನಾನು ಅರ್ಥ ಮಾಡ್ತೀನಿ. ಸೊ ನಾವು ಸುಮ್ಮನೆ ಡೈವರ್ಸಿಟಿನ ಸೆಲೆಬ್ರೇಟ್ ಮಾಡಿದ್ರೆ ನಮ್ಮ ಕಲ್ಚರೇ ಮಾಡಿರೋ ಪ್ರಯೋಗಗಳನ್ನು ನಾವೇ ಬಿಟ್ಕೊಟ್ಟಂಗೆ ಆಗ್ತದೆ ಅಂತ ನಾನು. ಮೂರನೇದು, ಕನ್ನಡದಲ್ಲಿ ಅಥವಾ ಭಾರತದಲ್ಲಿ ಈ ಡೈವರ್ಸಿಟಿ ಮತ್ತು ಬಹುತ್ವದ ಬಗ್ಗೆ ಒಂದು 6 ಇಂಪಾರ್ಟೆಂಟ್ ಆದ ದೃಷ್ಟಿಕೋನಗಳು ಅವರಿಗೆ. ಅವುಗಳನ್ನ ನಾನು 2ನೇ ಅಧ್ಯಾಯದಲ್ಲಿ ಮಾಡ್ತೀನಿ. ಅದು ಹೇಳೋಕ್ಕೆ ಇಲ್ಲಿ ಸಮಯ ಇಲ್ಲ. ಬಟ್ ಭಾಳ ಫಿಲಸಾಫಿಕಲ್ ಆಗಿ ಭಾಳ ವ್ಯತ್ಯಾಸ ಇದೆ ಅವುಗಳಲ್ಲಿ. ಉದಾಹರಣೆಗೆ ಮುಂದೆ ಹೇಳೋದಾದ್ರೆ, ಎಕ್ಸಾಂಪಲ್, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅನ್ನೋದು, ಮತ್ತು ಎಲ್ಲ ದೇವರುಗಳಲ್ಲಿ ಹಲವು ನಾಮ ಒಂದೇ ಅಂತ ಹೇಳೋದು ಭಾಳ ವ್ಯತ್ಯಾಸ ಇದೆ, ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಯಾಕಂದರೆ ಒಂದು ಹೇಳ್ತದೆ, ಈ ಹಲವುಗಳೆಲ್ಲ ಒಂದು ಮಜ್ಜೆ ಆಗಬೇಕು ಅಂತ, ಏಕಂ ಸತ್ಬಹುದು ಪ್ರಾಭುತ ಅಂದರೆ ಹಲವುಗಳು ನಿರಾಕರಣೆ ಮಾಡ್ತಾ ಇದ್ದಾರೆ. ಹಂಗೆ ನಿರಾಕರಣೆ ಮಾಡಬೇಕಾಗಿಲ್ಲ. ಹಲವುಗಳು ಒಂದು ಯಾವ ಚಾರಿತ್ರಿಕ ಒತ್ತಡಕ್ಕೆ ಒಟ್ಟಾಗಕ್ಕೆ ಸಾಧ್ಯ ಇದೆ, ತಮ್ಮ ಭಿನ್ನಮತ ಇಟ್ಕೊಂಡು ಚಳವಳಿಯನ್ನು ಕಟ್ಟಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಿದ್ಧಲಿಂಗಯ್ಯ ಮೆಟಫಾರ್ಲಿ ಹೇಳ್ತಾರೆ. 100 ಮರ 100 ಸ್ವರ, ಈ ಥರದ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು ಮಾಡುವಾಗ ಬೇರೆ ಬೇರೆ ದೃಷ್ಟಿಕೋನಗಳಿವೆ. 6 ದೃಷ್ಟಿಕೋನ ನನಗೆ. ಸೊ ಭಾರತದ ಮೈಂಡ್ ಈ ಬಹುತ್ವ ಮತ್ತು ಡೈವರ್ಸಿಟಿಯನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡಿದೆ ಅಂತ ಮೈ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಅಂದರೆ, ಕರ್ನಾಟಕ ಕಳೆದ 1000 ವರ್ಷಗಳಲ್ಲಿ ಈ ವಿಷಯದಲ್ಲಿ ತುಂಬ ಪ್ರಯೋಗಗಳನ್ನು ಮಾಡಿದೆ. ಆ ಪ್ರಯೋಗದ ಸೋಲುಗಳು ಇವೆ. ಆ ಪ್ರಯೋಗದ ಹೆಜ್ಜೆಗಳನ್ನು ನಾನು ತೋರಿಸಿದ್ದೇನೆ. ನಾವು ರಾಜಕೀಯ ಯುದ್ಧ ಕೇಂದ್ರಿತ ಚರಿತ್ರೆಯಲ್ಲಿ ಕಾಣದ ಅಧ್ಯಾಯಗಳು. ಉದಾಹರಣೆಗೆ ತಾರನಾಥ ಅವರು,
ಪ್ರೇಮಾಯತನ ಆಶ್ರಮ ಏನು ಪ್ರಯೋಗ ಮಾಡಿದ್ರು ಒಂದು 20 ವರ್ಷದಲ್ಲಿ 25 ವರ್ಷದಲ್ಲಿ, ಅದ್ರ ಬಗ್ಗೆ ನಮ್ಗೆ ಮತ್ತೆ ಹೋಗ್ಬಿಟ್ಟಿಲ್ಲ ಅಂತ ಪ್ರಯೋಗಗಳನ್ನು ನಾವು ಗಮನಿಸಿದ್ವಿ. ಮತ್ತು ನನ್ನ ತಿಳುವಳಿಕೆಯಲ್ಲಿ ಬೌದ್ಧ ಅನ್ನೋದು ಯಾರೋ ಒಬ್ಬ, ನಾನು ಪ್ರತಿನಿಧಿಯಾಗಿ ನನ್ನ ಕಾಲದ ಎಲ್ಲ ಚಿಂತಕರು ಮಾಡಿರುವಂಥ ಚಿಂತನೆಯನ್ನು ಕನ್ಸಾಲ್ಟೇಟ್ ಮಾಡಿಕೊಟ್ಟಿದ್ದೀನಿ, ನಾವು ಸೃಷ್ಟಿ ಮಾಡಿದ್ದೇವೆ. ಬಟ್ ಅದರ ಸಮಸ್ಯೆಗಳನ್ನು, ಅದರ ಬೇರೆ ಬೇರೆ ಡೈಮೆನ್ಷನ್ಗಳನ್ನು ಪ್ರಾಬ್ಲಮಟೈಸ್ ಮಾಡಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಪಾಯಿಂಟ್ ಈಸ್, ಒಂದು ರೆಡಿಮೇಡ್ ಆದ ಒಂದು ವಾಹನ ತಯಾರು ಮಾಡಿ ಹೋಗಿ ಇದರಲ್ಲಿ ಜರ್ನಿ ಹೇಳೋಕ್ಕೆ ಆಗಲ್ಲ. ನನ್ನ ಬೆಳಿಗ್ಗೆ ಆರೋಗ್ಯ ಅಂತಾರಲ್ಲ, ಕರಾರುವಕ್ಕಾದ ಫ್ರೇಮ್ ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಕಾಲದ ಬಿಕ್ಕಟ್ಟಲ್ಲಿ ಲೊಕೇಶನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಹೊಸ ಚೌಕಟ್ಟನ್ನು ನಿರ್ಮಾಣ ಮಾಡಬೇಕು. ಸೇಮ್ ಬಹುತ್ವಕ್ಕೆ. ಸೊ ಬಹುತ್ವ 20 ವರ್ಷಗಳ ನಂತರ ಹೊಸ ತಲೆಮಾರು ಬೇರೆ ಡಿಫೈನ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ಅವ್ರ ಕಾಲದ ಬಿಕ್ಕಟ್ಟುಗಳಿದೆ. ಹೀಗಾಗಿ ಇದೊಂದು ಸದಾ ಹುಡುಕುವ, ಸದಾ ರೂಪಿಸಬೇಕಾದ ಪ್ರಕ್ರಿಯೆಯಲ್ಲಿರುವ ಒಂದು ಸಂಗತಿ. ಹೀಗೆ ರೆಡಿಯಾಗಿ ತೆರೀಲಿ ಅಂತೇಳಿ ಎ.ಸಿ. ಥರದಲ್ಲ ಇದು ಅಂತ ನನಗೆ ಸಂದೇಶ ಅಲ್ಲ ಇದು. ಇದೊಂದು ಸಮುದಾಯಗಳ ಒಟ್ಟಾರೆ ರೂಪಿಸ್ಕೊಳ್ಬೇಕಾದಂತಹ ಒಂದು ಕ್ರಿಯೆ ಅಂತ ಅನ್ನಿಸ್ತದೆ. ಕೊನೆಯದಾಗಿ ಡೆಮಾಕ್ರಸಿಯನ್ನು, ಇದಕ್ಕೆ ಬೇರೆ ಡೈಮೆನ್ಷನ್ ಅಂತ ಹೇಳೋದಕ್ಕೆ, ಡೆಮಾಕ್ರಸಿಯನ್ನು ಪೊಲಿಟಿಕಲ್ ರಾಜಕೀಯ ಆಡಳಿಕೆ ಕ್ರಮವಾಗಿ ಹೆಚ್ಚು ಗ್ರಹಿಸ್ತಾ ಇದ್ದೀನಿ. ಲೀಡರ್ಶಿಪ್ ಎಲೆಕ್ಷನ್, ಆಯ್ಕೆ, ಶಾಸನಸಭೆ, ಲೋಕಸಭೆ ಅಂತ. ಡೆಮಾಕ್ರಸಿಯನ್ನು ಒಂದು ಸಾಮಾಜಿಕ ಕ್ರಿಯೆಯಾಗಿ, ಸಾಂಸ್ಕೃತಿಕ ಕ್ರಿಯೆಯಾಗಿ ನಾವು ಹೆಚ್ಚು ಪರಿಭಾವಿಸ್ತೇವೆ. ಇಂಡಿಯಾದ ದುರಂತ ಇತ್ತು. ಹಾಗಾಗಿದ್ರೆ ಇನ್ನೊಬ್ಬ ಮಾಂಸ ತಿಂತ ಇದ್ರೆ ಯಾಕೆ ಕುಡಿಬೇಕು? ಇನ್ನೊಬ್ರು ಏನೋ ಬಟ್ಟೆ ಹಾಕೊಂಡಿದ್ರೆ, ಇನ್ನೇನು ಅಲಂಕಾರ ಮಾಡ್ಕೊಂಡಿದ್ರೆ ಯಾಕೆ ಅಸಹನೆ ಆಗಬೇಕು? ಭಾರತದಲ್ಲಿ ಪೊಲಿಟಿಕಲ್ ಡೆಮಾಕ್ರಸಿ ಬಂದಿದೆ, ಆದರೆ ಸಾಂಸ್ಕೃತಿಕವಾಗಿ ಇದು ಇಳಿದಿಲ್ಲ ನಮ್ಮ ಪ್ರಜ್ಞೆಗೆ, ನಿತ್ಯ ಬದುಕಿಗೆ. ಹೀಗಾಗಿ ನಾವು ಬೀದಿಗಳಲ್ಲಿ ಹಲ್ಲೆ ಮಾಡ್ತಾ ಇದ್ದೇವೆ, ಲಿಂಚಿಂಗ್ ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬರು ಅದನ್ನೇ ಹೇಳಿದ್ರು, ಪೊಲಿಟಿಕಲ್ ಡೆಮಾಕ್ರಸಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸೋಷಿಯಲ್ ಡೆಮಾಕ್ರಸಿ ಇಂಪಾರ್ಟೆಂಟ್ ಅಂತ. ನಾವು ನಮ್ಮ ಕಾಲದಲ್ಲಿ ಅದನ್ನು ಸಾಂಸ್ಕೃತಿಕ ಡೆಮಾಕ್ರಸಿ ಅಂತ ಕಲ್ಚರಲ್ ಡೆಮಾಕ್ರಸಿ. ಕಲ್ಚರಲ್ ಡೆಮಾಕ್ರಸಿ ಡೆಫಿನೇಷನ್ ಬಿಟ್ಬಿಟ್ಟು ನಾವು ಬರೀ ರಾಜಕೀಯ ಡೆಮಾಕ್ರಸಿ ಬಹಳ ಒಳ್ಳೆಯ ಚಿಂತನೆ ಮಾಡ್ತಾರೆ. ಸೊ ಬಹುತ್ವ ನಮ್ಮ ಡೆಮಾಕ್ರಸಿಯನ್ನು, ಪೊಲಿಟಿಕಲ್ ಡೆಮಾಕ್ರಸಿಯನ್ನು ಇನ್ನೂ ಮೀನಿಂಗ್ಫುಲ್ ಮಾಡಬೇಕಾದಂತಹ ಒಂದು ಕಲ್ಚರಲ್ ಕಾನ್ಸೆಪ್ಟ್ ಅಂತ ನಾನು ಭಾವಿಸ್ತೀನಿ. ಎರಡನೇದು ಇದು ಸಮಾನತೆ ಮತ್ತು ಸಂಘರ್ಷಕ್ಕೆ ಕೂಡ ಸಂಬಂಧಿಸಿದೆ. ನಾವು ಸಂಘರ್ಷ ಮಾಡದೆ ಸಮಾನತೆ ಪಡೆಯೋಕ್ಕೆ ಆಗಲ್ಲ. ಹೀಗಾಗಿ ಇದರೊಂದು ಪ್ರತಿರೋಧದ ಡೈಮೆನ್ಷನ್ ಇದೆ. ಯಾವ ಸೊಸೈಟಿಗಳು ಕೂಡ ಒಂದು ನೆಮ್ಮದಿಯ ಬದುಕಿನ ಚೌಕಟ್ಟುಗಳನ್ನು ಸಂಘರ್ಷ ಮಾಡೋದು ಪಡ್ಕೊಂಡೆ. ಸೊ ಬಹುತ್ವ ಕೂಡ ಹಾಗೆ ಸಂಘರ್ಷ ಮಾಡಿಯೇ ಪಡ್ಕೊಳ್ಬೇಕಾಗಿದೆ, ಪಡ್ಕೊಂಡಿದ್ದಾರೆ ಹಿಂದೆ ಕೂಡ. ಹೀಗಾಗಿ ಇದೊಂದು ಸ್ಟೇಟು ಇನ್ಯಾರೋ ಚಿಂತಕ ದತ್ತವಾಗಿ ಕೊಡಬೇಕಾಗ್ತದೆ. ಸಮುದಾಯಗಳು ಸಂಘರ್ಷ ಮಾಡಿ ಪಡ್ಕೋಬೇಕು. ಸೊ ಸಂಘರ್ಷ ಈಗ ಇಂಪಾರ್ಟೆಂಟ್. ಪೊಲಿಟಿಕಲ್ ಡೆಮಾಕ್ರಸಿಯನ್ನು ಸಾಂಸ್ಕೃತಿಕವಾಗಿ ಅರ್ಥಪೂರ್ಣಗೊಳಿಸುವ ಇನ್ನೊಂದು ಡೈಮೆನ್ಷನ್. ಈ ಕಾರಣಕ್ಕಾಗಿ ಈ ಕಲ್ಪನೆ ನನ್ನ ಪ್ರಕಾರ ವೆರಿ ಮಚ್ ಪೊಲಿಟಿಕಲ್. ಮತ್ತು ಅಂತಿಮವಾಗಿ ಈ ಎಲ್ಲ ಚರ್ಚೆಗಳನ್ನು ನಾವು ಸದ್ಯಕ್ಕೆ ಸಂವಿಧಾನದ ಪೀಠಿಕೆಯಲ್ಲಿರುವ ಮುಖ್ಯ 3 ಮೌಲ್ಯಗಳನ್ನು ಕನೆಕ್ಟ್ ಮಾಡಲೇಬೇಕು. ಸ್ವತಂತ್ರ, ಸಮಾನತೆ ಮತ್ತು ಬಂಧುತ್ವ. ಅಲ್ಟಿಮೇಟ್ ನಮ್ಮ ಕಾಲದ ಎಲ್ಲ ರ್ಯಾಷನಲ್ ಆದ ಚಿಂತನೆಗಳನ್ನು, ಮಾನವೀಯ ಚಿಂತನೆಗಳನ್ನು, ಚಳವಳಿಗಳನ್ನು ಅಲ್ಲಿ ಕನೆಕ್ಟ್ ಮಾಡಬೇಕು. ಈ 10 ಪಾಯಿಂಟ್ಸ್ನಲ್ಲಿ ಯೋಚನೆ ಮಾಡಿದ್ದೆ. ನನ್ನ ಗೆಳೆಯರು ಕೇಳಿದ ಪ್ರಶ್ನೆಗಳು, ಗೂಗ್ಲಿಗಳು, ಬ್ಯಾಕ್ ಮಾಡೋಕ್ಕೆ ಆಗಲ್ಲ, ಆದರೂ ಪ್ರಯತ್ನ ಮಾಡ್ತೀನಿ. ಮೊದಲನೇದು ರಂಗನಾಥ್ ಅವರು ಕೇಳಿದ ಪ್ರಶ್ನೆ ರೋಲ್ ಆಫ್ ಸ್ಟೇಟ್ ಅಲ್ವಾ? ರೋಲ್ ಆಫ್ ಸ್ಟೇಟ್ ಮೆಕ್ಯಾನಿಸಮ್. ಬೆಳಗ್ಗೆ ವೆಂಕಟೇಶ್ ಅವರು ಹೇಳ್ತಿದ್ದ ಮಾತಿನ ಸ್ವಲ್ಪ ಭಿನ್ನಮತಾಗಿ ಏನಂದರೆ, ಕೆಲವು ಸಲ ಕೆಲವು ಚಾರಿತ್ರಿಕ ಸಂದರ್ಭಗಳಲ್ಲಿ ಪ್ರಜೆಗಳು ರ್ಯಾಡಿಕಲ್ ಆಗಿರಲ್ಲ, ಪ್ರಭುತ್ವವನ್ನೇ ರ್ಯಾಡಿಕಲ್ ಆಗಿ ಏನೋ ಕ್ರಮ ವಹಿಸ್ತದೆ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಹೌದಾ? ನನಗೆ ತುಂಬ ಸ್ವೀಟಿಂಗ್ ಅನಿಸ್ತು. ಬಹುಶಃ
ವಿಶ್ವವಿದ್ಯಾಲಯಗಳು ಎನ್ಲೈಟನ್ ಆದ ವ್ಯಕ್ತಿಗಳನ್ನು ಸೃಷ್ಟಿ ಮಾಡುತ್ತಿದ್ದ ಒಂದು ದೊಡ್ಡ ಪರಂಪರೆ ಯುರೋಪಲ್ಲಿ ಇರೋದ್ರಿಂದ ಅಲ್ಲಿ ಅದಿರ್ಬೋದು. ಭಾರತದಲ್ಲಿ ಯಾವೆಲ್ಲ ಎನ್ಲೈಟನ್ಡ್ ಪ್ರಭುತ್ವಗಳಿವೆ, ಎನ್ಲೈಟನ್ ಪೊಲಿಟಿಕಲ್ ಲೀಡರ್ಶಿಪ್ ಇದೆ ಅಂತ ನೋಡಿದರೆ ನನ್ನ ಪ್ರಕಾರ ಅದು ಹಿಂದೆ ಅಂಡರ್ ಕರೆಂಟ್ ಆಗಿ ಚಳುವಳಿ ಇರ್ತದೆ ಅಂತ. ನೆಹರು ಎಮರ್ಜ್ ಆಗಿದ್ದೆ 150 ವರ್ಷಗಳ ಚಳುವಳಿ. ಈವನ್ ಅತ್ಯಂತ ಏಕಾಂಗಿಯಾಗಿ ಭಾರತದಲ್ಲಿ ಈ ಥರದ ಹೋರಾಟಗಳನ್ನು ಮಾಡಿದ ಅಂಬೇಡ್ಕರ್ ಕೂಡ ಬುದ್ಧ ಈಸ್ ಮೈ ಫಸ್ಟ್ ಗುರು, ಕಬೀರ್ ಈಸ್ ಮೈ ಸೆಕೆಂಡ್ ಗುರು ಅಂಡ್ ಥರ್ಡ್ ಗುರು ಈಸ್ ಫುಲೆ ಅಂತ ಹೇಳಿದರು. ಫುಲೆಯಿಂದ ಅತ್ಯಂತ ಗಾಢವಾಗಿ ಪ್ರಭಾವಿತರಾಗಿದ್ದಂಥ ಬರೋಡಾ ಮಹಾರಾಜರ ಸ್ಕಾಲರ್ಶಿಪ್ಪಿಂದ ಅವರು ಅಮೆರಿಕಕ್ಕೆ ಹೋದರು ಅಂತ ನಾವು ಹೇಳ್ತಾರೆ. ಅಥವಾ ಫುಲೆಯವರಿಂದ ಪ್ರಭಾವಿತರಾಗಿ ಒಬ್ಬ ಎನ್ಲೈಟನ್ ಕಿಂಗ್ ಆಗಿದ್ದಂತಹ ಸಾಹು ಮಹಾರಾಜ ದೆಸೆಯಿಂದ ಅವರು ಮೂಕನಾಯಕ ಪತ್ರಿಕೆ ಶುರು ಮಾಡಿದರು ಇಂಗ್ಲೆಂಡಿಗೆ ಒಬ್ಬ. ಅಂದರೆ ಹಂಗಾಗಿ ಅಂಡರ್ ಕರೆಂಟ್ ಆಗಿ ಯಾವ ಒಂದು ಪರಂಪರೆ ಚಳುವಳಿಗಳು ಎನ್ಲೈಟನ್ ಆದ ಪ್ರಭುತ್ವಗಳಿಗೆ, ಎನ್ಲೈಟನ್ ಆದ ವ್ಯಕ್ತಿಗಳಿಗೆ ಹಿನ್ನೆಲೆ ಇರ್ತದೆ ಅಂತ ನನಗೆ ಅನಿಸುತ್ತೆ. ಕರ್ಪೂರಿ ಠಾಕೂರ್ ಇನ್ ಬಿಹಾರ್ ಅದೊಂದು ಸಮಾಜವಾದಿ ಚಳುವಳಿ ಇತ್ತು. ದ್ರಾವಿಡ ಮೂವ್ಮೆಂಟ್ ಚಳುವಳಿ ಪೆರಿಯಾರ್ ಇಲ್ಲದೆ ಅಂದರೆ ರಾಮಸ್ವಾಮಿ ನಾಯಕರು ಯಾರು ತಮಿಳುನಾಡಿನ ಅಪಧರಿಯರನ್ನು ನಾವು ಕಲ್ಪಿಸ್ಕೊಳ್ಳೋಕೆ ಆಗಲ್ಲ. 70ರ ದಶಕದ ಚಳುವಳಿಗಳು ಮುತ್ಸದ್ದಿಯಾಗಿ ಕರ್ನಾಟಕದ ಭವಿಷ್ಯವನ್ನು ರೂಪಿಸಿದ ಕೆಲಸಗಳಿಗೂ ಸಂಬಂಧ ಇದೆ ಅಂತ ನಾನು ಸಣ್ಣ ಆಲೋಚನೆ. ಸೊ ಭಾರತದ ಮಟ್ಟಿಗೆ ಈ ಎನ್ಲೈಟನ್ ಅಂದರೆ ಕನ್ನಡದಲ್ಲಿ ಏನು ಹೇಳೋದು, ಪ್ರಜ್ಞಾವಂತ ಪ್ರಭುತ್ವಗಳು, ಪ್ರಜ್ಞಾವಂತ ರಾಜಕೀಯ ನಾಯಕತ್ವಗಳ ಹಿಂದೆ ಒಂದಲ್ಲ ಒಂದು ಬಗ್ಗೆ ಸಮುದಾಯದ ಚಳುವಳಿ ಇರ್ತದೆ ಅಂತ ಪ್ರಶ್ನೆ ನಾನು ಯೋಚನೆ ಮಾಡ್ತಿದ್ದೆ. ಸರಿಯಾದ ಉತ್ತರವಾಗಲು ಬಂದಿಲ್ಲ. ಬಟ್ ಇದನ್ನು ರಂಗವ ಪ್ರಶ್ನೆಗೆ ಉತ್ತರ ಕೊಡೋದೇನು ಅಂದರೆ, ಭಾರತದ ಪ್ರಭುತ್ವಗಳು ಜಗತ್ತಿನ ಚರಿತ್ರೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಅನ್ಸುತ್ತೆ. ಯಾವೆಲ್ಲ ಪ್ರಭುತ್ವಗಳು ತಮ್ಮ ದೇಶದಲ್ಲಿರುವ ಭಾಷಿಕ, ಜನಾಂಗಿಕ, ಸಾಂಸ್ಕೃತಿಕ, ಧಾರ್ಮಿಕ ಬಹುತ್ವಗಳನ್ನು ನಿಭಾಯಿಸಲು ಸೋತಿವೆಯೋ ಆ ದೇಶಗಳು ಡಿಸಿಂಟಿಗ್ರೇಟ್ ಆಗಿದೆ. ಉದಾಹರಣೆ ಸೋವಿಯತ್ ರಷ್ಯಾ. ನಾನು ಅಜರ್ಬೈಜಾನಲ್ಲಿ ಹೋಗಿ ಯಾಕೆ ನೀವು ಹೊರಗಡೆ ಬಂದ್ವಿ ಅಂತ ಕೇಳುವಾಗ, ಅಯ್ಯೋ ಅಲ್ಲಿನ ಒಂದು ನಾಸ್ತಿಕವಾದಿ ಮಾರ್ಕ್ಸದ ಎಂಥ ಕಟ್ಟ ಅಂದರೆ ನಮ್ಮದು ಪ್ರಾರ್ಥನೆಗೆ ಒಂದು ಮಸೀದಿ ಕಟ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನಾವೇ ಧರ್ಮಾಂತರ ಅಲ್ಲ, ಸಿಕ್ಕಾಪಟ್ಟೆ ಮಾಡರ್ನ್ ಅಂಡ್ ಯುರೋಪಿಯನೈಸ್ಡ್ ಮುಸ್ಲಿಂ ಕಮ್ಯುನಿಟಿ ಇದೆ. ಹೊರಗು ಅಂದರೆ ಮನುಷ್ಯನಿಗೆ ಆರ್ಥಿಕ ಸಮಾನತೆ ಆಚೆ ಬೇರೆ ಕೆಲವು ಆಧ್ಯಾತ್ಮಿಕ ಸಾಂಸ್ಕೃತಿಕ ಅಗತ್ಯಗಳಿವೆ. ಅದೆಲ್ಲವನ್ನೂ ತಮ್ಮ ಲೆನಿನ್ ವಾರ್ ಮಾಡ್ತಾ ಇದ್ರು ಅಲ್ಲಿನ ಸ್ಟಾಲಿನ್ಗೆ. ಡೋಂಟ್ ಇಂಪೋಸ್ ರಷ್ಯನ್. ಯಾಕಂದರೆ USSR ನಲ್ಲಿ ಬೇಕಾದಷ್ಟು ಸೆಂಟ್ರಲ್ ಏಷ್ಯಾದ 5 ಕಿರ್ಗಿಸ್ತಾನವೆಲ್ಲ ಇದೆ ತುರ್ಕಿ ಭಾಷೆ ಆಡುವ ಬೇರೆ ಉಪಭಾಷೆಗಳ ಲೋಕಗಳಲ್ಲಿ. ಸೊ ಹೀಗಾಗಿ ಈವನ್ ಅಫ್ಘಾನಿಸ್ತಾನ, ಈವನ್ ಪಾಕಿಸ್ತಾನಕ್ಕೆ ಹೊಸದಾಗಿ ಸಿಕ್ಕಿರೋ ದೇಶದಲ್ಲಿ ಒಂದು ಉರ್ದು ಮಾತಾಡೋ, ಪಾಕಿಸ್ತಾನದ ಭಾಷೆ ಪ್ರಧಾನ ಭಾಷೆ ಪಂಜಾಬಿ ಇಸ್ ಎಕ್ಸ್ಪೋರ್ಟೆಡ್ ಫ್ರಮ್ ಲಕ್ನೋ. ಸೊ ಅಲ್ಲಿ ಮುಖ್ಯ ಭಾಷೆ ಪುಷ್ಟು ಮತ್ತು ಸಿಂಧಿ ಮತ್ತು ಪಂಜಾಬಿ, ಸ್ವಲ್ಪ ಮಟ್ಟಿಗೆ ಕಾಶ್ಮೀರಿ, ನಾಟಕ ಹೊರತು ಅಲ್ಲಿ ದ್ರಾವಿಡ ಭಾಷಾ ಒಂದು ಕುಡಿ ಇದೆ. ಅವ್ರಿಗೆ ಬಂಗಾಲಿ ಇಸ್ಲಾಂ, ಬಂಗಾಲಿ ಮುಸ್ಲಿಂ ಸೊಸೈಟಿ, ಬಂಗಾಳಿ ಭಾಷೆ ಹಾಳ್ಕೊಳ್ಳೋಕ್ಕೆ ಫಲವಾಗಿ ಅವರು ಆ ದೇಶವನ್ನು ಕಳ್ಕೊಳ್ಬೇಕಾಗ್ತದೆ. ನಮ್ಮ ಸುತ್ತಮುತ್ತ ನೋಡಿ, ಶ್ರೀಲಂಕಾಕ್ಕೆ ತಮಿಳರನ್ನು ತಾಳ್ಕೊಳ್ಳೋಕ್ಕೆ ಆಗ್ತಿಲ್ಲ, ಮ್ಯಾನ್ಮಾರ್ಗೆ ರೋಹಿಂಗ್ಯಾಗಳನ್ನು ತಾಳ್ಕೊಳ್ಳೋಕ್ಕೆ ಆಗ್ತಿಲ್ಲ. ಫೇಲ್ಡ್ ಡೆಮೋಕ್ರಸಿ ಅವರು ರಾಜಕೀಯವಾಗಿ ನಡೀತಾರೆ. ಆಫ್ಘಾನಿಸ್ತಾನದಲ್ಲಿ 16 ಭಾಷೆಗಳಿವೆ, 16 ಸಮುದಾಯಗಳಿವೆ, ಭಯಂಕರ ಟ್ರೈಬಲ್ ದೇಶ. ಪುಷ್ಟು ಮಾತಾಡೋ ಬಲೂಚಿಗಳು ಡಾಮಿನೇಟ್ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೆ ಎಷ್ಟು ಅಮೆರಿಕದ ಜೊತೆಗೆ ಜಗಳ ಇದೆ ಅಷ್ಟು ಜಗಳ ಇದ್ರ ಜೊತೆಗೆ. ಸೊ ಪಾಯಿಂಟ್ ಈಸ್, ನಾವು ನಮ್ಮ ಪ್ರಭುತ್ವಗಳು ಚರಿತ್ರೆಯನ್ನು ಗಮನಿಸಿ ಅಲ್ಲಿನ ಪಾಠ ಕಲಿಬೇಕಾದ್ರೆ ಬೇಕಾದಷ್ಟಿದೆ. ದೇವರು ಎಲ್ಲ ದೇಶಗಳಲ್ಲಿ, ನಮ್ಮ ದಕ್ಷಿಣ ಏಷ್ಯಾದ ದೇಶಗಳು ಬಹಳ ಪ್ರಮುಖವಾಗಿ ಭಾಷಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಜನಾಂಗಿಕವಾಗಿ ಭಯಂಕರ ಡೈವರ್ಸಿಟಿ ದೇಶ. ನಾನು ಈಚೆಗೆ ಲಡಾಖಿಗೆ ಹೋದಾಗ
ಅಲ್ಲಿ 3 ಹಳ್ಳಿಗಳ ಭಾಷೆ, ಭಾರತದ ಯಾವ ಆಡದ ಭಾಷೆ ಬಲ್ಟಿಸ್ತಾನ್, ಇಲ್ಲಿ ಭಾಗದ ಭಾಷೆ, ಅವ್ರ ಕಲ್ಚರ್ ಬೇರೆ, ಅವರು ಶಿಯಾಗಳು. ಅಥವಾ ನಾರ್ತ್ ಈಸ್ಟ್ಗಳಲ್ಲಿ ನೋಡಿದ್ರೆ ಭಯಂಕರ ವೈವಿಧ್ಯದ ದೇಶ. ಆದ್ರಿಂದ ವೈವಿಧ್ಯ ಇರೋದು ಸೌಭಾಗ್ಯ ಅಲ್ಲ, ಅದನ್ನು ಸಂಭಾಳಿಸಬೇಕಾದಂಥ ಡೆಮೊಕ್ರೆಟಿಕ್ ಆದ ಮೆಕ್ಯಾನಿಸಮ್ ನಾಗರಿಕ ಪ್ರಜ್ಞೆಯಲ್ಲೂ ಇರಬೇಕು, ನಾಗರಿಕ ಸಮಾಜದಲ್ಲಿ ಇರಬೇಕು, ಪ್ರಭುತ್ವದಲ್ಲಿ. ನಮ್ಮ ಕಾಲದ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಪ್ರಭುತ್ವವು ಏಕರೂಪೀಕರಣ ಹೇಳ್ತಾ ನಾಗರಿಕ ಸಮಾಜವನ್ನು ಏಕರೂಪೀಕರಣದ ಚೌಕಟ್ಟಿಗೆ ಒಪ್ಪಿಸ್ತಾ ಇದ್ದಾರೆ. ಉದಾಹರಣೆಗೆ ಒಂದು ಟ್ರೈನು ಅಲ್ಲಿ ನಿಂತಿತ್ತು ಸ್ವಲ್ಪ ಬಹಳ ಕಾಲ, ಯಾವುದೋ ಸಿಗ್ನಲ್ ಪ್ರಾಬ್ಲಮ್ಗೆ ಯಾದಗಿರಿ ಸ್ಟೇಷನಲ್ಲಿ. ಅಲ್ಲಿ ರೈಲಲ್ಲಿ ಇಳಿದು ತುಂಬ ಹೊತ್ತು ಇರಬೇಕಾಯ್ತು ಪ್ರಯಾಣಿಕರು, ಬೆಂಗಳೂರು ಪ್ರಯಾಣಿಕರು. ಅವರಿಗೆ ಕೋಪ ಬಂದಿದ್ದು ಏನಂದರೆ, ಆ ರೈಲ್ವೆ ಸ್ಟೇಷನ್ ಬೋರ್ಡ್ ಮೇಲೆ ಹಿಂದಿ, ಇಂಗ್ಲಿಷ್, ಕನ್ನಡ ಮತ್ತು ಉರ್ದುನಲ್ಲೂ ಇತ್ತು ಯಾತ್ರಿಗಳು. ಅದಕ್ಕೆ ಚಾರಿತ್ರಿಕ ಕಾರಣ ಇದೆ. ಅವರ ಅದನ್ನು ಸೊ ಅಳಿಸಿದ್ರು. ನನಗನ್ಸುತ್ತೆ ಪ್ರಭುತ್ವ ತನ್ನ ಡೆಮೊಕ್ರೆಟಿಕ್ ಪ್ರಜ್ಞೆಯಿಂದ, ಕಾನೂನುಗಳಿಂದ ಪ್ರಜೆಗಳಲ್ಲಿ ಅರ್ಥದಿದ್ದರೆ, ಸಹನೆ ಇದ್ದರೆ ತೊಡೆದು ಹಾಕೋಕ್ಕೂ ಸಾಧ್ಯ ಇದೆ, ತುಂಬಕ್ಕೂ ಸಾಧ್ಯ. ನಮ್ಮ ದುರಂತ ಅಂದರೆ ತುಂಬ ಪ್ರಭುತ್ವ ಹೆಚ್ಚು ಬರ್ತಾ ಇದೆ. ನಾವು ಬಲಪಂಥೀಯ ಅಂತ ಅನ್ನಕ್ಕೆ ಆಗದೆ ಇರುವಂತಹ ಪ್ರಭುತ್ವ ಒಂದು ಪಕ್ಷ ಆಳ್ತಾ ಇದೆ ಕರ್ನಾಟಕದಲ್ಲಿ. ಆದರೆ ಅಲೆಮಾರಿಗಳು 5 ಲಕ್ಷ ಅಲೆಮಾರಿಗಳಿಗೆ 1% ರಿಸರ್ವೇಷನ್ ಕೊಡುವ ಒಂದು ವಿವೇಕ ತೋರ್ಸಕ್ಕಾಗ್ತಾ ಇಲ್ಲ. ಏನು ಮಾಡೋದು? ಬಹುತ್ವನ ಸಂಭಾಳಿಸಲಿಕ್ಕೆ ಆಗದ ದೊಡ್ಡ ಸೋಲಿದು. ಯು ಕಾಂಟ್ ಬ್ಲೇಮ್ ಪರ್ಟಿಕ್ಯುಲರ್ ಪಾರ್ಟಿ ಆಲ್ವೇಸ್. ಸೊ ದೇರ್ಫೋರ್, of course, there is a role of state in maintaining this plurality ಮತ್ತು ಬಹುತ್ವವನ್ನು ಎಸ್ಟಾಬ್ಲಿಷ್ ಮಾಡೋದು. ಆದರೆ ಕೆಲವು ಜಗತ್ತಿನ ಪ್ರಭುತ್ವಗಳು ಸಂಭಾಳಿಸಿವೆ. ಫಾರ್ ಎಕ್ಸಾಂಪಲ್ ಅಜರ್ಬೈಜಾನ್ನಲ್ಲಿ ಸರ್ ಗೌಡ್ರ ಅತಿ ಹೆಚ್ಚು ಯಹೂದಿಗಳಿದ್ದಾರೆ, ಅಲ್ಲಿ ಎಲ್ಲೂ ಸಮಸ್ಯೆ ಆಗಿಲ್ಲ, ಸಮಸ್ಯೆನೇ ಆಗಿಲ್ಲ. ಅದು ಐತೆ ಆ ಪ್ರಭುತ್ವಗಳನ್ನು ಸಂಭಾಳಿಸ್ತಾ ಇದೆ ಅಂತ ಕಾಣ್ತಾರೆ. ಸೊ ಪಾಕಿಸ್ತಾನದಲ್ಲಿ ಸಂಭಾಳಿಸೋಕ್ಕಾಗ್ತಿಲ್ಲ, ಶಿಯಾಗಳನ್ನು ಕೊಲ್ತಾ ಇದ್ದಾರೆ. ಅಹಮದಿಯಾ ಅಂತ ಬಹಳ ಇಂಪಾರ್ಟೆಂಟ್ ಕಮ್ಯುನಿಟಿ ಅದು, ಅದನ್ನು ಬಹಿಷ್ಕಾರನೇ ಮಾಡಾಕ್ಬಿಟ್ಟಿಲ್ಲ. ಅದು ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ, ದ ಓನ್ಲಿ ಪರ್ಸನ್ ಹೂ ಗಾಟ್ ನೋಬಲ್ ಅವಾರ್ಡ್ ವಿಚ್ ಇಸ್ ಫ್ರಮ್ ಪಾಕಿಸ್ತಾನ್ ಈಸ್ ಅಟಾಮಿಕ್ ಫಿಸಿಕ್ಸ್ನಲ್ಲಿ ಯಾರೊಬ್ಬ ಅಹಮದಿಯಾ ಅವರು. ಅಲ್ಲಿನ ಮತಾಂತರ ಎಲ್ಲ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಇವನು ಮುಸ್ಲಿಂ ಅಂತ ಇದೆಯಲ್ಲ ಅವ್ರ ಸಮಾಧಿ ಮೇಲೆ ಆ ಮುಸ್ಲಿಂ ಶಬ್ದ ತೆಗೀರಿ ಅಂತ ಆ ಕೋರ್ಟ್ ರೂಲಿಂಗ್ ಕೊಟ್ಟು ತೆಗೀರಿ. ಇಷ್ಟು ಇಂಟಾಲರೆನ್ಸ್, ಏಕದೇವೋಪಾಸನೆ ಉಳ್ಳ ದೇಶ. ಒಂದು ಸೌದಿನಲ್ಲಿ ಒಂದು 3-4 ತಿಂಗಳಿದೆ. ಅವ್ರು ಅತ್ಯಂತ ಆರಾಧಿಸೋದು ಅಮೆರಿಕನ್ಸ್ ಅಲ್ಲ, ಆಮೇಲೆ ತಮ್ಮನ್ನು, ಆಮೇಲೆ ಯಮನ್ ಅರಬಿ ಅಥವಾ ಆಫ್ರಿಕನ್ ಅರಬಿ. ಭಾರತೀಯರು 4ನೇ ಸ್ಥಾನದಲ್ಲಿದ್ದಾರೆ ಸಾಮಾಜಿಕ ಶ್ರೇಣಿಯಲ್ಲಿ. ಅತ್ಯಂತ ಕೆಳ ಸ್ಥಾನದಲ್ಲಿ ಬೆಂಗಾಲಿಗಳು, ಆದ ಮೇಲೆ ಪಾಕಿಸ್ತಾನ. ಎಲ್ಲಿ ಮೆಕ್ಕಾ ಇದೆ, ಮದೀನಾ ಇದೆ, ಕುರಾನ್ ಹುಟ್ಟಿದೆ, ಪೈಗಂಬರ್ ಹುಟ್ಟಿದ್ದಾರೆ, ಆ ದೇಶದಲ್ಲಿ ಮುಸಲ್ಮಾನರನ್ನು ತರ್ತನ ಮಾಡಲಾಗ್ತದೆ. ಯಾಕಂದ್ರೆ ಧರ್ಮ ಕೂಡ ಅವರಿಗೆ ಬಹುತ್ವವನ್ನು, ವೈವಿಧ್ಯವನ್ನು ಸಂಭಾಳಿಸೋಕ್ಕೆ ವಿವೇಕ ಪಟ್ಟಿಲ್ಲ. ಪ್ರಾಬ್ಲಮ್ ಪ್ರಭುತ್ವಗಳಿಗೂ ಇದೆ, ರೋಲು ಇದೆ. ಎನ್ಲೈಟೆಡ್ ಪ್ರಭುತ್ವಗಳು ಸಂಭಾಳಿಸ್ತಾರೆ. ಅಮೆರಿಕದಲ್ಲಿ ನಾನು ಸ್ವಲ್ಪ ಕಾಲ ಇರಬೇಕಾಯಿತು. ಅದರಷ್ಟು ಮೈಗ್ರೇಷನ್ನು, ಬೇರೆ ಬೇರೆ ದೇಶದ ಜನರು, ಬೇರೆ ಬೇರೆ ಭಾಷೆಯ ಜನರು, ಬೇರೆ ಬೇರೆ ರೇಸ್ನ ಜನಗಳ ದೇಶ ಇಲ್ಲ. ಅಲ್ಲಿ ವೈವಿಧ್ಯ ಇದೆ, ಬಹುತ್ವ ಇಲ್ಲ. ನನ್ನ ಪ್ರಕಾರ ಬಹುತ್ವ ಅನ್ನೋದು ವೈವಿಧ್ಯವನ್ನು ಬೆರೆಯುವ, ಅರ್ಥಪೂರ್ಣವಾದ ಮತ್ತೊಂದು ಹುಟ್ಟಿಸುವ ಪ್ರಕ್ರಿಯೆ. ಇಟ್ಸ್ ಮೋಸ್ಟ್ ಡೆಮೊಕ್ರೆಟಿಕ್. ವೈವಿಧ್ಯ ನ್ಯಾಚುರಲ್ ಆಗಿರ್ತಾರೆ, ಬಹುತ್ವ ಸಾಧನೆ ಮಾಡಬೇಕಾಗ್ತದೆ, ಸಾಧ್ಯ. ನಿಮ್ಮ ಪ್ರಶ್ನೆ ಬಹಳ ಕಷ್ಟ ನನಗೆ ಉತ್ತರಿಸೋದು. ಈ ನನಗೆ ಗೌಡ್ರೆ ಉತ್ತರಿಸ್ಬೋದು ಅಂತ ಕಾರಣ, ಯಾಕಂದರೆ ಇದ್ರ ಪರಿಣಾಮದ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಭಾರತದ ಆಧ್ಯಾತ್ಮಿಕ ಚಿಂತನೆಗಳು, ಇನ್ಕ್ಲೂಡಿಂಗ್ ಕುವೆಂಪು, ವಿಮೋಚಿತ ವ್ಯಕ್ತಿ
ಸಮಾಜವನ್ನು ಬಿಡುಗಡೆ ಮಾಡ್ತಾನೆ ಅಂತ. ನಿರಂಕುಶಮತಿ ಒಬ್ಬ ಬೇಕು, ಒಬ್ಬ ವಿಮೋಚಿತ ಶರಣ ಸಮಾಜ ಕಟ್ತಾನೆ. ಶರಣ ಹೆಂಗಿರ್ಬೇಕು ಅಂದರೆ ಚಲಬೇಕು ಶರಣಂಗೆ ಇತ್ಯಾದಿ ಇತ್ಯಾದಿ ಕಂಡೀಷನ್ಸ್. ಸೊ ಒಬ್ಬ ಅತ್ಯಂತ ಪ್ರಜ್ಞಾವಂತ ನಾಗರಿಕನನ್ನು ಸೃಷ್ಟಿ ಮಾಡಿದ್ರೆ ಒಂದು ಪ್ರಜ್ಞಾವಂತ ಸಮಾಜ ಸೃಷ್ಟಿಯಾಗುತ್ತೆ ಅನ್ನೋ ಕಲ್ಪನೆ ಇರೋ ವಿಚಾರಧಾರೆ ಹೊಂದಿದ್ರೆ ನಮ್ಗೆ ಗೊತ್ತಿದೆ. ಇಲ್ಲ ಆ ವ್ಯಕ್ತಿ ತನ್ನಿದ್ದಾನೆ ಹೇಗೆ ಪ್ರಜ್ಞಾವಂತ ಆಗ್ತಾನೆ, ಸುತ್ತಮುತ್ತ ಇರುವ ಪರಿಸರನ, ಭೌತಿಕ ಪರಿಸರನ, ಜೀವನ ರೂಪಿಸುವ ಭೌತಿಕ ಪರಿಸರನೇ ನಾವು ಬದಲಾಯಿಸಬೇಕು. ಆವಾಗ ಎನ್ಲೈಟನ್ ವ್ಯಕ್ತಿಗಳಿರ್ತಾರೆ ಅಂತ ಇನ್ನೊಂದು ವಾದ. ಮೊದಲನೇ ಬಗ್ಗೆ ವಾದಗಳನ್ನು ಎಲ್ಲ ಭಾವನಾವಾದಿಗಳು ಮಂಡಿಸ್ತಾರೆ. ಆದರೆ ಮಾರ್ಕ್ಸ್ವಾದಿಗಳ ಸಮಾಜದ ಎರಡನೇ ವಾದ ಮಾಡ್ತಾರೆ, ಇಲ್ಲ ನೀವು ಪರಿಸರನೇ ಬದಲಾಯಿಸಿ ಅವ್ರು ತಾವೇ ಮಾಡ್ತಾರೆ. ಅದರಿಂದ ಬಹುತ್ವ ಪ್ರಜ್ಞೆಯೊಂದನ್ನು ಬರುವುದಕ್ಕಾಗಿ ಇಡೀ ಸೊಸೈಟಿಯೇ ಮೆಟಮಾರ್ಫಸಿಸ್ ಆಗುವ ಹಾದಿ ಬಹಳ ಮುಖ್ಯವೋ, ಅಥವಾ ಇಲ್ಲೆಲ್ಲ ಎನ್ಲೈಟನ್ ಆದ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ಅವ್ರ ಮೂಲಕ ಇಡೀ ಸಮುದಾಯ ಬದಲಾವಣೆ ಮಾಡುವ ಹಾದಿ ಎರಡೂ ಒಟ್ಟಿಗೆ ಹೋಗಕ್ಕೆ ಸಾಧ್ಯ ಇದೆಯೋ, ಇದನ್ನು ನಾವು ಯೋಚನೆ ಮಾಡಬೇಕು. ಬಟ್ ಏನಿನ ಪರಿಣಾಮ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ವೆಂಕಟೇಶ್. ಬಟ್ ಕಳೆದ 30 ವರ್ಷಗಳಲ್ಲಿ ಭಾರತ ಪ್ರಾಕ್ಟೀಸ್ ಮಾಡುವಂಥ ಮಾರುಕಟ್ಟೆ ಎಕಾನಮಿ ಅತ್ಯಂತ ಲಾಭಖೋರ ಇಂಡಿವಿಜುವಲ್ ರೂಟ್ ಆಗಿದೆ. ಅದು ಶಿಕ್ಷಣದ ಆಯ್ಕೆ, ಸಂಗಾತಿ ಆಯ್ಕೆ, ಎಲ್ಲ ಆಯ್ಕೆಗಳನ್ನು ಪ್ರಭಾವಿಸ್ತಾ ಇದೆ. ಇದು ನಮ್ಮ ಕಾಲದ ದೊಡ್ಡ ಸಮಸ್ಯೆ ಅಂತ. ಈ ಕೇಳಿದ ಪ್ರಶ್ನೆಗಳಿಗೆ ಬೇರೆಯವರು ಉತ್ತರಿಸಬಹುದು.